ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೋತೀವಿ. ಸೊ ಬನ್ನಿ, ಇವತ್ತಿನ ಟಾಪಿಕ್ ಏನಂದರೆ ಟ್ವಿನ್ಸ್ ಇದ್ದರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಂತ. ಫಸ್ಟ್ ನಾವು ಅಡ್ವಾಂಟೇಜಸ್ನ ಹೇಳ್ತೀವಿ. ಮೇಯ್ನ್ ಅಡ್ವಾಂಟೇಜಸ್ ಬಂದು ಅಲೋನ್ ಅನ್ಸಲ್ಲ, ಯಾವಾಗಲೂ ಜೊತೆಲಿ ಒಬ್ಬರು ಇರ್ತಾರೆ. ಎಲ್ಲೇ ಹೋಗೋಕ್ಕೆ ಬರೋಕ್ಕೆ ಮತ್ತು ಮನೇಲಿ ಕುಕ್ಕಿಂಗ್ ಮಾಡೋದಕ್ಕೆ, ಹೆಲ್ಪಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಒಬ್ಬರು ಸಪೋರ್ಟಿವ್ ಆಗಿರ್ತಾರೆ. ಫ್ರೆಂಡ್ಸ್ ಬೇಕು ಅಥವಾ ಪಿ ಜಿಲೆಲ್ಲ ಇರೋದಾದರೆ ಫ್ರೆಂಡ್ಸ್ ಬೇಕು ಅಂತ ಏನಿರಲ್ಲ, ಇಬ್ಬರು ಯಾವಾಗೂ ಒಟ್ಟಿಗೆ ಇರ್ತೀವಿ. ಸೆಕೆಂಡ್ ಬಂದುಬಿಟ್ಟು ಡ್ರೆಸ್ಸಸ್ ಕಲೆಕ್ಷನ್ಸ್ ತುಂಬ ಜಾಸ್ತಿ ಅನಿಸುತ್ತೆ. ಟ್ವಿನ್ಸ್ ಆಗಿರೋದ್ರಿಂದ ಅವಳು ಬೇರೆ ಪ್ಯಾಟ್ರನ್, ನಾನು ಬೇರೆ ಪ್ಯಾಟ್ರನ್ ತೊಗೊಂಡ್ರೆ ತುಂಬ ಕಲೆಕ್ಷನ್ಸ್ ಇದೆ ಅಂತ ಅನಿಸುತ್ತೆ. ನಾನು ಅವಳ ಡ್ರೆಸ್ ಹಾಕ್ಕೋಬೋದು, ಅವಳು ನನ್ನ ಡ್ರೆಸ್ ಹಾಕ್ಕೋಬೋದು. ನೆಕ್ಸ್ಟ್ ಬಂದು ಸ್ಟಡೀಸ್ಗೆ ಗಾಯ್ಸ್, ನಾವಿಬ್ಬರು ಸ್ಟಡಿ ಮಾಡ್ತಿದ್ದು ಇಬ್ಬರು ಕಂಬೈನ್ ಸ್ಟಡಿನೇ. ಮುಂಚೆಯಿಂದ ನಾವು ಕಂಬೈನ್ ಸ್ಟಡಿನೇ ಮಾಡಿರೋದು. ಸೊ ಬೇರೆ ಯಾರು ಬೇಡ, ಇಬ್ಬರೂ ಡಿಸ್ಕಸ್ ಮಾಡಿಕೊಂಡು ಚೆನ್ನಾಗಿ ಸ್ಕೋರ್ ತೆಗಿಬೋದು. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ನಮ್ಮ ಫಸ್ಟ್ ಇಯರ್ ಡಿಗ್ರಿಲಿ ಇಬ್ಬರು ಸೇಮ್ ಸ್ಕೋರ್, ಎಕ್ಸಾಕ್ಟ್ ಸೇಮ್ ಮಾರ್ಕ್ಸ್ ತೆಗೆದಿದ್ವಿ. ಸೊ ಅದು ಫುಲ್ ಶಾಕಿಂಗು ನಮಗೆಲ್ಲ. ಮನೆಯಲ್ಲೂ ಫುಲ್ ಶಾಕಿಂಗು, ಟೀಚರ್ಸಿಗೂ ಫುಲ್ ಶಾಕಿಂಗ್ ಆಗಿತ್ತದು. ಆಲ್ಮೋಸ್ಟ್ ಏನು ಗೊತ್ತಾ, ಸಬ್ಜೆಕ್ಟ್ ಎಲ್ಲ ಡಿಫ್ರೆಂಟ್ ಇತ್ತು, ಬಟ್ ಫೈನಲ್ ಸ್ಕೋರ್ ಬಂದುಬಿಟ್ಟು ಇಬ್ಬರದು ಸೇಮ್ ಇತ್ತು. ಮತ್ತು ಐಡಿಯಾಸು, ಥಾಟ್ಸು, ಇವಾಗ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಇಲ್ಲ ಪ್ರೋಸೆಸ್ ಮಾಡ್ತಾಯಿದ್ದೀವಿ ಅಂದರೆ ಸೇಮ್ ಐಡಿಯಾ ಇಬ್ಬರಿಗೂ ಅಟ್ ಎ ಟೈಮ್ ಬಂದಿರುತ್ತೆ. ಸ್ವಲ್ಪ ಲೈಟ್ ಚೇಂಜಸ್ ಇರುತ್ತೆ, ಬಿಟ್ಟರೆ ಐಡಿಯಾಸು ಮತ್ತು ಥಾಟ್ಸು ಸೇಮ್ಸ್ ಇರುತ್ತೆ, ಸಿಮಿಲರ್ ಇರುತ್ತೆ. ಮತ್ತು ಮ್ಯಾನೇಜಬಲ್ ಅಂದರೆ ಹೇಗೆ ಅಂದರೆ, ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಒಬ್ಬರು ಬಂಕ್ ಹಾಕಿ ಇನ್ನೊಬ್ಬರು ಕಾಲೇಜ್ ಅಟೆಂಡ್ ಆಗಿಲ್ಲ, ಸ್ಕೂಲ್ ಅಟೆಂಡ್ ಆಗಿಲ್ಲ ಅಂದರೂ ಟೆನ್ಷನ್ ತೊಗೊಳ್ಳೋದು ಬೇಡ. ಯಾಕೆಂದರೆ ಒಬ್ಬರು ಕ್ಲಾಸ್ ಕೇಳಿದ್ರೆ ಸಾಕು, ಮನೇಲಿ ಬಂದು ಇಬ್ಬರು ಡಿಸ್ಕಸ್ ಮಾಡ್ಬೋದು. ಸೊ ಸ್ಕೋರ್ ಬಗ್ಗೆ ಟೆನ್ಷನ್ ಬೇಡ. ಫನ್ನಿ ಅಂದರೆ ಏನು ಗೊತ್ತಾ ಗೈಸ್, ಕಾಲೇಜಲ್ಲೆಲ್ಲ ವೈವಾ ಇರುತ್ತಲ್ಲ, ಆವಾಗ ಸೇಮ್ ಟಾಪಿಕ್ ಇರುತ್ತೆ ಇಬ್ರಿಗೂ. ಸೊ ನಾನು ಅವಳ ಟಾಪಿಕ್ನ ನಾನೇ ಹೋಗ್ಬಿಟ್ಟು ಹೇಳ್ಬರೋದು, ಅವಳ ನೇಮ್ ಹೇಳಿಬಿಟ್ಟು ಅವಳು ಒಂದು ಯಾವುದಾದ್ರೂ ಟಾಪಿಕ್ನ ಕಲ್ತಿದ್ರೆ ಅವಳದು ಟಾಪಿಕನ್ನ ಮುಗಿಸ್ಬಿಟ್ಟು. ಹೆಂಗಂದರೆ ನಮಗೆ ಈಗ 12 ಚಾಪ್ಟರ್ಸ್ ಇತ್ತು. ಸೊ ನಾನೇನು ಮಾಡ್ತಿದ್ದೆ, ನಾನು 6 ಚಾಪ್ಟರ್ಸ್ದು ವೈವಾ ಕಲಿತಾ ಇದ್ದೆ, ಡಿವೈಡ್ ಮಾಡ್ಕೊಂಡು. ಅವಳು 6 ಚಾಪ್ಟರ್ಸ್ ಕಲಿತಾ ಇದ್ಲು. ನಾನು ಹೋಗ್ಬಿಟ್ಟು ಫಸ್ಟು 6 ಚಾಪ್ಟರ್ಸ್ ಹೇಳಿ ಬರ್ತಾ ಇದ್ದೆ ನನ್ನ ನೇಮಿಂದ. ಅವಳು ಬಂದುಬಿಟ್ಟು ಸೇಮ್ ನನ್ನ ನೇಮೇ ಹೇಳಿಬಿಟ್ಟು ಇನ್ನು 6 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ಲು. ನೆಕ್ಸ್ಟು ವಯಸ್ಸಾವರ್ಸ ಹಾಗೆ ಮಾಡಿ ಕಂಪ್ಲೀಟ್ ಮಾಡಿ. ಎಲ್ಲದೂ ಮಾಡಿಲ್ಲವೇ, ಸ್ವಲ್ಪ ಅಷ್ಟೇ ಮಾಡಿದ್ದೀವಿ. ಸೊ ಅಡ್ವಾಂಟೇಜಸ್ ಆಯಿತು, ಬನ್ನಿ ಇವಾಗ ಡಿಸ್ಅಡ್ವಾಂಟೇಜಸ್ ನೋಡೋಣ. ಫಸ್ಟ್ ಥಿಂಗ್ ಏನಂದರೆ ಜಗಳ ಇಲ್ಲದೆ ಆ ಡೇ ಸ್ಟಾರ್ಟ್ ಆಗಲ್ಲ. ಎಲ್ಲದಕ್ಕೂ ಚಿಕ್ಕ ಪುಟ್ಟ ಏನು ವಿಚಾರ ಆದರೂ ಫಸ್ಟ್ ಮಾಡೋದೇ ಜಗಳ. ಪ್ರಾಬ್ಲಮ್ ಬಂದು ಇದು ಮೈನ್ ಪ್ರಾಬ್ಲಮ್ಮು. ಏನಂದರೆ ಇವಾಗ ಪೇರೆಂಟ್ಸ್ಗೆ ತುಂಬ ಕಷ್ಟ ಆಗುತ್ತೆ ಇಬ್ಬರು ಟ್ವಿನ್ಸ್ ಇದ್ದರೆ. ಏನಪ್ಪ ಅಂದರೆ, ಇವಾಗ ಬಟ್ಟೆ ಕೊಡ್ಸೋದಾಗಿರ್ಬೋದು, ಸ್ಲಿಪ್ಪರ್ಸ್ ಕೊಡ್ಸೋದಾಗಿರ್ಬೋದು, ಏನೇ ಕೊಡ್ಸೋದಾದರೂ ಟ್ವಿನ್ಸ್ ಇದ್ದಾಗ ಆಲ್ಮೋಸ್ಟ್ ಅಟ್ ಎ ಟೈಮ್ ಕೊಡಿಸ್ಬೇಕು. ನಮ್ಮನೆಯಲ್ಲೂ ಯಾವಾಗಲೂ ಅಟ್ ಎ ಟೈಮೇ ಕೊಡಿಸಿರೋದು. ಸೊ ಸೇಮ್ ಟೈಮಿಗೆ ಕೊಡಿಸ್ಬೇಕು, ಮತ್ತು ಕಾಲೇಜ್ ಫೀಸ್ ಎಲ್ಲ ಸೇಮ್ ಟೈಮಿಗೆ ಕಟ್ಟಬೇಕು, ಮೆಸ್ ಫೀಸ್ ಸೇಮ್ ಟೈಮು. ಸೊ ತುಂಬ ಕಷ್ಟ ಆಗ್ತಿತ್ತು ಇಬ್ಬರಿಗೂ ಮ್ಯಾನೇಜ್ ಮಾಡೋದು. ಇವಾಗ ಅಕ್ಕ ತಂಗಿ ಆದರೆ ಗ್ಯಾಪ್ ಇರುತ್ತೆ 1 ಇಯರ್ 2 ಇಯರು, ಸೊ ಮ್ಯಾನೇಜ್ ಮಾಡ್ಕೊಳ್ತಾರೆ. ಟ್ವಿನ್ಸ್ ಆದರೆ ಸೇಮ್ ಟೈಮ್ ಕಟ್ಟೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಮ್ಯಾನೇಜ್ ಮಾಡಿದರು. ನೆಕ್ಸ್ಟ್ ಏನಂದರೆ ಕನ್ಫ್ಯೂಸ್. ಸೊ ಯಾರೇ ನೋಡಲಿ ಎಲ್ರಿಗೂ ಫಸ್ಟ್ ಆಗೋದೇ ನೋಡಿದ ತಕ್ಷಣ ಕನ್ಫ್ಯೂಸ್. ನೀನು ಗಗನನ, ನೀನು ಗಾಯತ್ರಿನ, ನೀನು ಗಗನನ, ನೀನು ಗಾಯತ್ರಿನ. ಏನಾದರೂ ಮಾರ್ಕ್ ಮಾಡ್ಕೊಂಡು ಬನ್ನಿ ನಾಳೆಯಿಂದ, ನಮ್ಮ ಕೈಲಿ ಗೆಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಥಿಂಗು. ಇನ್ನು ಏನಾದರೂ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಮ್ಮದು ಕಾಲೇಜ್ವರೆಗೂ ಸೇಮ್ ಡ್ರೆಸ್ಸೇ ಕೊಡಿಸ್ತಾ ಇದ್ದಿದ್ದು ನಮ್ಮ ಮನೆಯಲ್ಲಿ. ಸೊ ಸೇಮ್ ಡ್ರೆಸ್ ವಿಯರ್ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಕನ್ಫ್ಯೂಸ್ ಆಗೋರು. ಮತ್ತು ಸೇಮ್ ಡ್ರೆಸ್ ಎಲ್ಲ ಹಾಕಿದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ನೋಡೋರು, ಅದು ಸ್ವಲ್ಪ ಮುಜುಗರ ಅನಿಸ್ತಿತ್ತು ಅಷ್ಟೇ. ಸೊ ನಿಮಗೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಏನಂದರೆ ಹೆಲ್ತ್ ಇಶ್ಯೂ ಆದರೆ ಅಟ್ ಎ ಟೈಮೇ ಆಗುತ್ತಾ, ಇಬ್ಬರಿಗೂ ಸೇಮ್ ಟೈಮಲ್ಲಿ ಹೆಲ್ತ್ ಇಶ್ಯೂ ಆಗುತ್ತಾ ಅಂತ. ಆ ಥರ ಏನಿಲ್ಲ ಗೈಸ್. ನಮಗೆ ಯಾವತ್ತೂ ಅಟ್ ಎ ಟೈಮ್ ಒಂದೇ ಸಲ ಫೀವರ್ ಬಂದಿರೋದು, ಆ ಥರ ಡಿಸೀಸ್ ಕಂಡೀಷನ್ಸ್ ಏನೂ ಬಂದಿಲ್ಲ. ನನಗೆ ಕೋಲ್ಡ್ ಇದ್ದರೆ ಅವಳಿಗೇನು ಕೋಲ್ಡ್ ಬಂದಿಲ್ಲ, ಆ ಥರ. ಅದು ಡಿಫ್ರೆಂಟು. ಅದು ಹೆಂಗಂದರೆ, ಇವಾಗ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಇನ್ಫೆಕ್ಷಸ್ ಡಿಸೀಸ್ ಇರ್ಬೋದು ಅಥವಾ ಕಮ್ಯುನಿಕೇಬಲ್ ಡಿಸೀಸಸ್ ಇರುತ್ತಲ್ಲ, ಅದಷ್ಟೇ ಸ್ಪ್ರೆಡ್ ಆಗುತ್ತೆ ಗೈಸ್. ಇಬ್ಬರಿಗೂ ಸೇಮ್ ಟೈಮಲ್ಲೇ ಇಬ್ಬರು ಜಾಸ್ತಿ ಫೈಟಿಂಗ್ ಮಾಡ್ತೀವಿ, ಮಾಡಲ್ಲ ಅಂತ ಏನಿಲ್ಲ, ಬಟ್ ಮತ್ತೆ ಇಬ್ಬರು ಒಂದಾಗ್ತೀವಿ. ನಮ್ಮದು ಫೈಟಿಂಗ್ ಏನಿದ್ರು ಜಸ್ಟ್ ಮಾತಲ್ಲಿ ಕಿತ್ತಾಡ್ಕೊಂಡು ಜುಟ್ಟೆಲ್ಲ ಹಿಡ್ಕೊಂಡು ಕಿತ್ತಾಡಿಲ್ಲ ಯಾವತ್ತು. ಜಗಳ ಮಾಡಿದ್ದೀವಿ ಬಾಯಲ್ಲೇ, ಸ್ವಲ್ಪ ಟೈಮ್ ಆದಮೇಲೆ ನಾವೇ ಮಾತಾಡಿಕೊಂಡು ಸರಿಯಾಗಿದ್ದೀವಿ.
ಸೊ ಗೈಸ್ ಕೇಳಿದ್ರಲ್ಲ ಈ ಟ್ವಿನ್ಸ್ನ ಸ್ಟೋರಿನ. ಇವತ್ತು ನಿಮಗೆ ಇನ್ನೂ ಏನಾದ್ರು ಬೇಡ. ಓಕೆ ಗೈಸ್, ಇವತ್ತಿಗೆ ಈ ಲಾಗ್ನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.